2 ಸಿಜರನ್ ಆಗ್ಯಾವ್ರಿ. ಓಕೆ. ಬ್ಯಾಕ್ ಪೇನ್ ಆಗತ್ತದ್ರಿ. ಅವಾಗ ಇದು ಡೆಲಿವರಿ ಟೈಮಿಗೆ ಇಂಜೆಕ್ಷನ್ ಕೊಟ್ಟಾಗ ಅದ್ರ ಸಲುವಾಗಿ ಬ್ಯಾಕ್ ಪೇನ್ ಆಗತ್ತದ, ನಾರ್ಮಲ್ ಆಗಿ ಬ್ಯಾಕ್ ಪೇನ್ ಆಗ್ತದ್ರಿ. ಓಕೆ. ಇದು ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಏನ ಇವ್ರ ಕ್ವಶನ್ ಅಂತಂದ್ರೆ 2 ಸಿಸೇರಿಯನ್ ಟೈಮಲ್ಲಿ ಏನಂತಂದ್ರೆ ನಾವು ಸ್ಪೈನಲ್ ಅನಸ್ತೇಷನ್ ಅಂತ ಏನ್ ಕೊಟ್ಟಿರ್ತೀವಲ್ಲ, ಆ ಇಂಜೆಕ್ಷನ್ ಅನಸ್ತೇಷನ್ ಡಾಕ್ಟರ್ ಕೊಟ್ಟಿರ್ತಾರೆ. ಸೊ ಅದಕ್ಕೂ ಮತ್ತೆ ಈ ಬ್ಯಾಕ್ ಪೇನ್ಗೂ ಏನೂ ರಿಲೇಶನ್ಶಿಪ್ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಆ ಸ್ಪೈನಲ್ ನೀಡಲ್ ಏನು ಇರುತ್ತಲ್ಲ, ಅದು ತುಂಬಾ ನ್ಯಾರೋ ಇರುತ್ತೆ. ಅದು ಒಂದು ಪಿಕ್ಚರ್ ತೋರಿಸ್ತೀನಿ ನಾನು ನಿಮ್ಗೆ. ಎಷ್ಟು ನ್ಯಾರೋ ಅಂದ್ರೆ ಸ್ಮಾಲ್ ಸೈಜ್ ಇಂಜೆಕ್ಷನ್ ಇರುತ್ತೆ. ಅದು ಏನಂತಂದ್ರೆ ನಿಮ್ಗೆ ಯಾವ್ದು ಮಸಲ್ ಆಗ್ಲಿ, ಲಿಗಮೆಂಟ್ ಆಗ್ಲಿ, ವರ್ಟಿಬ್ರಲ್ ಬೋನ್ಸ್ ಆಗ್ಲಿ ಯಾವ್ದು ಡ್ಯಾಮೇಜ್ ಮಾಡಲ್ಲ. ಅದು ಸ್ಮಾಲ್ ನೀಡಲ್ ಇರುತ್ತೆ. ಈ ತರ ಏನಂತಂದ್ರೆ ಜಸ್ಟ್ ಏನಂತಂದ್ರೆ ಈ ನೀಡಲ್ ಒಳಗಡೆ ಇದು ಸ್ಪೈನಲ್ ಕಾರ್ಡ್ ಏನಂತೀವಿ, ಇಲ್ಲಿ ಹೋಗಿ ಅದು ಇಂಜೆಕ್ಷನ್ ಕೊಡ್ತಾರೆ, ವಾಪಸ್ ಬರ್ತಾರೆ. ಸೊ ಇದು ಹೋಗ್ಬೇಕಾದ್ರೆ ಇದು ಜಸ್ಟ್ ಲಿಗಮೆಂಟ್ ಅಂಡ್ ಮಸಲ್ಸ್ ಸಪರೇಟ್ ಮಾಡುತ್ತೆ. ಇದು ಯಾವುದೇ ರೀತಿಯ ಡ್ಯಾಮೇಜ್ ಅಂತಂದ್ರೆ ಲಿಗಮೆಂಟಿಗೆ ಆಗ್ಲಿ, ಮಸಲ್ ಆಗ್ಲಿ, ನಿಮ್ ಸ್ಪೈನಲ್ ಕಾರ್ಡ್ ಆಗ್ಲಿ ಅಥವಾ ಬೇರೆ ಬೋನ್ಸಿಗಾಗ್ಲಿ ಇದು ಮಾಡಿರಲ್ಲ. ಸೊ ಇದು ಏನಂತಂದ್ರೆ ಎಲ್ಲರೂ ಕೇಳ್ತಾ ಇರ್ತಾರೆ, ಅದಕ್ಕೂ ಇದಕ್ಕೂ ಏನು ರಿಲೇಷನ್ ಇಲ್ಲ, ಅದು ಬ್ಯಾಕ್ ಪೇನ್ ಕಾಸ್ ಮಾಡೋದು ಇಲ್ಲ. ಸೊ ಅದು ಬ್ಯಾಕ್ ಪೇನ್ಗೆ ಏನಂತಂದ್ರೆ ಬೇರೆ ರೀಸನ್ ಇರುತ್ತೆ. ಅದು ಪೋಸ್ಚರ್ ಇಂದ ಆಗಿರ್ಬೋದು ಅಥವಾ ವೀಕ್ನೆಸ್ ಇಂದ ಆಗಿರ್ಬೋದು. ಸೊ ಈ ಸ್ಪೈನಲ್ ಇಂಜೆಕ್ಷನ್ ಬ್ಯಾಕ್ ಪೇನ್ ಕಾಸ್